ಇದ್ದೇವೆ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಅವರು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆಯೂ ಆದ ನಂತರವೂ ಕೂಡ ಎಷ್ಟೆಲ್ಲ ಕಷ್ಟ ಹಿಂಸೆಗಳನ್ನ ಈ ಲೋಕದಲ್ಲಿ ತಾಳಿಕೊಂಡರು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ದಿನವೂ ಕೂಡ ನಾವೊಂದು ವಾಕ್ಯವನ್ನು ಓದಿ ನಾವು ಯೇಸುವಿನ ಕುರಿತಾಗಿ ಧ್ಯಾನ ಮಾಡೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ವಚನ 5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಮಗುವೆ, ನಿನ್ನ ಅನಾರೋಗ್ಯವನ್ನ ಸ್ವಸ್ಥಪಡಿಸಲು ವಾಸಿ ಮಾಡಲು ಯೇಸು ಸ್ವಾಮಿ ಆ ದಿನ ಬಾಸುಂಡೆಗಳನ್ನ ಅನುಭವಿಸಬೇಕಾಯಿತು. ಯಹೂದ್ಯರ ಕಾಲದಲ್ಲಿ ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆ ಒಂದು ಕಡಿಮೆ 39 ಏಟುಗಳನ್ನ ಅವರು ಹಾಕ್ತಾ ಇದ್ರು, ಹೊಡಿತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು. ಈ ಒಂದು ಹಿಂಸೆಯಲ್ಲಿ ಯೇಸು ಸ್ವಾಮಿ ಕೂಡ ಹಾದು ಹೋಗಬೇಕಾಯಿತು. ಅದು ಸುಮ್ಮನೆ ಏಟು ಅಂದ್ರೆ ಕೊರಡೆಯ ಏಟು ಅಂದ್ರೆ ಅದಷ್ಟು ಸಾಮಾನ್ಯವಾದದ್ದಲ್ಲ ಮಗುವೆ. ಒಂದು ಏಟು ಹೊಡೆದ ತಕ್ಷಣ ಅದು ಮಾಂಸವೇ ಕಿತ್ತುಕೊಂಡು ಬರುವಂತ ಭಯಂಕರವಾದ ಪರಿಸ್ಥಿತಿ. ಯೋಚನೆ ಮಾಡ್ರಿ, 39 ಏಟುಗಳನ್ನ ಯೇಸಪ್ಪ ಯಾವ ರೀತಿಯಲ್ಲಿ ಸಹಿಸಿಕೊಂಡಿರಬಹುದು. ನಾವು ಪ್ಯಾಷನ್ ಆಫ್ ದ ಕ್ರೈಸ್ಟ್ ನಾವು ನೋಡೋದಾದ್ರೆ ನಮಗೆ ಅರ್ಥ ಆಗುತ್ತೆ. ಭಯಂಕರವಾದಂತ ಹಿಂಸೆ, ಮಾಂಸವು ರಕ್ತವು ಕೂಡ ಹೊರಟು ಬರುವಂತ ಪೆಟ್ಟನ್ನ ಯೇಸು ಸ್ವಾಮಿ ನಿನಗಾಗಿ ಅನುಭವಿಸಬೇಕಾಯಿತು. ಯಾವುದೇ ತಪ್ಪನ್ನ ಮಾಡದೇ ಇರುವಂತೆ ಯೇಸು ಸ್ವಾಮಿ ಪರಿಶುದ್ಧನು, ಆತನು ಮಹಾಪರಿಶುದ್ಧನು. ತನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರಿಂದ ಎಲ್ಲವೂ ಸಾಧ್ಯವಾಗಿತ್ತು, ಆದರೆ ಮೌನವಾಗಿದ್ದರು. ಯಾಕೆ ಗೊತ್ತಾ? ನನಗಾಗಿ ಎಲ್ಲವನ್ನ ಏಸಪ್ಪ ಸಹಿಸಿಕೊಂಡರು ಎಂಬುದಾಗಿ ನಾವು ಕರ್ತನ ವಾಕ್ಯದಲ್ಲಿ ಧ್ಯಾನ ಮಾಡ್ತಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮಗೆ ಸುಕ್ಷೇಮವನ್ನುಂಟು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ದಂಡನೆಯನ್ನು ಅನುಭವಿಸಿದರು. ಈ ದಿನ ನೀನು ಯಾವುದಾದ್ರೂ ಕಷ್ಟ, ಸಂಕಟಗಳಲ್ಲಿ, ಮರಣದ ಹಾದಿಗಳಲ್ಲಿ ನೀನು ಹಾದು ಹೋಗ್ತಾ ಇರೋದಾದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನಗೆ ಸುಕ್ಷೇಮವನ್ನುಂಟು ಮಾಡಬೇಕೆಂಬುದಾಗಿಯೇ ಆ ದಿನ ನಾನು ಬಲಿಯಾದೆ ಎಂಬುದಾಗಿ. ನಾವು ಪ್ರತಿದಿನವೂ ಕೂಡ ಈ ಒಂದು ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಏಸಪ್ಪ, ನನಗಾಗಿ ನೀನು ಪೆಟ್ಟು ತಿಂದೆ, ನಾನು ಸ್ವಸ್ಥಳಾದೆ ಎಂಬುದಾಗಿ ನಾವು ಧೈರ್ಯವಾಗಿ ಉಚ್ಚರಿಸೋದಾದ್ರೆ ನಿಜವಾಗಿ ನಮ್ಮ ದೇಹಗಳಲ್ಲಿ ಆರೋಗ್ಯವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಅಪ್ಪ, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೀವು ಹೊತ್ತ ಹೊರೆಯು ನನ್ನ ಸಂಕಟವ್ಯಾವುದು. ಈ ದಿನ ನಿನ್ನ ಮಕ್ಕಳು ಯಾರಾದ್ರೂ ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ, ಹಿಂಸೆಯಲ್ಲಿ ಆದೋಗುತ್ತಾ ಇರೋದಾದ್ರೆ ಈ ವಾಕ್ಯವನ್ನು ನೆನಪು ಮಾಡಿಕೊಳ್ಳಲಿ. ನನಗಾಗಿ ಅಪ್ಪ ನನ್ನ ದೇಹಗಳಲ್ಲಿ ಬಾಸುಂಡೆಯನ್ನ ಅನುಭವಿಸಿದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ ಸಂತೋಷವನ್ನು ಕೊಟ್ಟ ಏಸಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ಎಲ್ಲ ಮಹಿಮೆ ನಿಮಗೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ.